ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಟೇಶ್ವರದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವ ಕಾಳಾವರದ ಶ್ರೀ ಮಹಾಲಿಂಗೇಶ್ವರ ಮತ್ತು ಶ್ರೀ ಕಾಳಿಂಗ ಸುಬ್ರಹ್ಮಣ್ಯ ದೇವಾಲಯವು ಅತ್ಯಂತ ಪುರಾತನ ಹಾಗೂ ಜನಪ್ರಿಯ ನಾಗಕ್ಷೇತ್ರವೆಂದು ಪರಿಗಣಿಸಲ್ಪಟ್ಟಿದೆ. ಈ ಕ್ಷೇತ್ರವು ಶಿವನಿಗಿಂತ ಹೆಚ್ಚಾಗಿ ಶಿವಕುಮಾರನಾದ ಸುಬ್ರಹ್ಮಣ್ಯನಿಂದಲೇ ಪ್ರಸಿದ್ಧಿ ಪಡೆದಿದೆ. ಪ್ರಾಜ್ಞರ ಅಭಿಪ್ರಾಯದಲ್ಲಿ ಇದು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯನಿಗೆ ಸಮಾನವಾದ ಮಹತ್ವವನ್ನು ಹೊಂದಿದೆ. ಅಲ್ಲಿನ ಎಲ್ಲ ಶಕ್ತಿಗಳು ಇಲ್ಲಿ ಐಕ್ಯವಾಗಿವೆ ಎಂಬ ನಂಬಿಕೆ ಜನಮನಗಳಲ್ಲಿ ಗಾಢವಾಗಿ ಬೇರೂರಿದೆ. ಈ ಕಾರಣದಿಂದಲೇ ಇಲ್ಲಿ ಸಕಲ ನಾಗಬಾಧೆಗಳ ನಿವೃತ್ತಿ ಸಮೇತ ಶ್ರೀ ಮಹಾಲಿಂಗೇಶ್ವರ ಮತ್ತು ಶ್ರೀ ಸುಬ್ರಹ್ಮಣ್ಯನ ಅನುಗ್ರಹ ದೊರೆಯುತ್ತದೆ ಎಂಬುದು ಭಕ್ತರ ನಂಬಿಕೆ. ಅನಾದಿಯಿಂದಲೂ ಇಲ್ಲಿ ಶಿವನ ಮಂದಿರವಿದ್ದು ಅದರ ಪಕ್ಕದಲ್ಲೇ ಪ್ರಕೃತಿ ನಿರ್ಮಿತವಾದ ನಾಗಾಲಯವಿದೆ. ದೊಡ್ಡ ಮರದ ಬೀಳಿನಿಂದ ಆವೃತವಾಗಿರುವ ಆ ಸ್ಥಳವೇ ಕಾಳಿಂಗನ ಮೂಲ ಸಾನ್ನಿಧ್ಯವೆಂದು ಹೇಳಲಾಗುತ್ತದೆ. ಅದರ ಮುಂಭಾಗದಲ್ಲಿ ನಾಗರಕಲ್ಲುಗಳು ಹಾಗೂ ವಿಶಾಲವಾದ ಹುತ್ತವಿದ್ದು ಅದಕ್ಕೆ ಮಂಟಪವನ್ನು ನಿರ್ಮಿಸಲಾಗಿದೆ. ವಿಶೇಷ ಪೂಜಾ ವಿಧಿಗಳು ಹುತ್ತ ಸಮೇತ ನಾಗರಕಲ್ಲುಗಳಿಗೆ ನಡೆಯುತ್ತವೆ. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಪ್ರತ್ಯೇಕ ಗುಡಿಯಿದ್ದು ಪಾಣಿಪೀಠದಲ್ಲಿ ಶಿವನ ಸಮೇತ ಶಕ್ತಿ ದೇವತೆ ದುರ್ಗೆ ಮತ್ತು ಗಣಪತಿಯ ಸಾನ್ನಿಧ್ಯವೂ ಕಾಣಬಹುದು. ಈ ಕಾರಣದಿಂದ ಶಿವನ ಸಾನ್ನಿಧ್ಯದಲ್ಲಿ ದುರ್ಗೆ ಮತ್ತು ಗಣಪತಿಗೂ ಪೂಜೆ ಸಲ್ಲಿಸಲಾಗುತ್ತದೆ. ಇಲ್ಲಿನ ಆಲಯಗಳು ಬಹು ಪುರಾತನವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಿಂದ ಹೊಸ ಹೊಳಪನ್ನು ಪಡೆಯುತ್ತಿವೆ. ದೇವಾಲಯದ ಬಲಭಾಗದ ರಸ್ತೆಯ ಪಕ್ಕದಲ್ಲಿ ಒಂದು ಕೆರೆಯಿದ್ದು ಬೇಸಿಗೆ ಹೊರತುಪಡಿಸಿ ಇನ್ನುಳಿದ ಕಾಲದಲ್ಲಿ ನೀರಿನಿಂದ ತುಂಬಿರುತ್ತದೆ. ಪ್ರತಿ ವರ್ಷ ಚಂಪಾ ಷಷ್ಠಿಯಂದು ವಿಜೃಂಭಣೆಯ ಮಹೋತ್ಸವ ನಡೆಯುತ್ತದೆ. ಇದನ್ನು ಹಿರಿ ಷಷ್ಠಿ ಎಂದು ಕರೆಯಲಾಗುತ್ತದೆ. ಅಂದು ಕೋಟೇಶ್ವರ ಹಾಗೂ ಕುಂದಾಪುರ ತಾಲೂಕಿನ ಸುತ್ತಮುತ್ತಲಿನ ಊರಿನವರು ಮುಂಜಾನೆ 4 ಗಂಟೆಯಿಂದಲೇ ಆಗಮಿಸುತ್ತಾರೆ. ಅಷ್ಟೊಂದು ಜನನಿಬಿಡವಾಗಿರುತ್ತದೆ. ಅಂದು ನಾಗದೇವರಿಗೆ ಬೆಳ್ಳಿ ಹರಿಕೆ ಹಾಗೂ ಅನೇಕ ಸೇವಾದಿಗಳು ನಡೆಯುತ್ತವೆ. ಕ್ಷೇತ್ರಪಾಲ ಭೂತರಾಯ ಶಕ್ತಿಗಳಿಗೂ ಪೂಜಾದಿಗಳು ನಡೆಯುತ್ತವೆ. ದಟ್ಟ ಕಾನನದ ಮಧ್ಯದಲ್ಲಿರುವ ಈ ದೇಗುಲವು ಕಾನನದ ಸೊಬಗನ್ನು ಭಕ್ತರಿಗೆ ಉಣಬಡಿಸುತ್ತದೆ. ಷಷ್ಠಿಯಷ್ಟೇ ಅಲ್ಲದೆ ಶಿವರಾತ್ರಿ ಸಮಯದಲ್ಲಿಯೂ ವಿಶೇಷ ಪೂಜಾದಿಗಳು ನಡೆಯುತ್ತವೆ. ಹಿರಿಷಷ್ಠಿಯಂದು ಅನ್ನದಾನ ಸೇವೆ ನಡೆಯುತ್ತದೆ. ಶ್ರೀ ದೇವರು ಚರ್ಮವ್ಯಾಧಿ, ಸಂತಾನ, ಉದ್ಯೋಗ, ಕಂಕಣ, ನೆಮ್ಮದಿ ಮುಂತಾದ ಬೇಡಿಕೆಗಳನ್ನು ಈಡೇರಿಸುತ್ತಾನೆ. ಚಿಕ್ಕ ಪುಟ್ಟ ವ್ಯಾಧಿಗಳಿಗೆ ಬೆಳ್ಳಿಯ ಹರಕೆಯನ್ನು ಹಾಕುವುದು ವಾಡಿಕೆ. ಅನೇಕರು ತಮ್ಮ ಹರಕೆಯ ಮೂಲಕ ವ್ಯಾಧಿ ನಿವಾರಣೆಯಾದ ನಿದರ್ಶನಗಳನ್ನು ಇಲ್ಲಿ ಕಂಡಿದ್ದಾರೆ. ಕಾಳಾವರದ ಈ ಕ್ಷೇತ್ರವು ಕೇವಲ ಧಾರ್ಮಿಕ ಕೇಂದ್ರವಲ್ಲದೆ ಜನರ ನಂಬಿಕೆ, ಭಕ್ತಿ, ಸಂಸ್ಕೃತಿ, ಪರಂಪರೆಗಳ ಸಂಕೇತವಾಗಿದೆ. ಶಿವನ ಸಮೇತ ಸುಬ್ರಹ್ಮಣ್ಯನ ಸಾನ್ನಿಧ್ಯವು ಭಕ್ತರಿಗೆ ಶಾಂತಿ, ನೆಮ್ಮದಿ, ಆರೋಗ್ಯ, ಸಂತಾನ, ಉದ್ಯೋಗ, ಧರ್ಮ ಪಾಲನೆ ಮುಂತಾದ ಅನೇಕ ಅನುಗ್ರಹಗಳನ್ನು ನೀಡುತ್ತದೆ. ದಟ್ಟ ಕಾನನದ ಮಧ್ಯದಲ್ಲಿರುವ ಈ ಕ್ಷೇತ್ರವು ಪ್ರಕೃತಿಯ ಸೌಂದರ್ಯವನ್ನು, ಪುರಾತನ ಪರಂಪರೆಯನ್ನು, ಭಕ್ತಿಯ ವೈಭವವನ್ನು ಒಂದೇ ಸಮಯದಲ್ಲಿ ಅನುಭವಿಸಲು ಅವಕಾಶ ನೀಡುತ್ತದೆ. ಹಿರಿಷಷ್ಠಿಯ ಮಹೋತ್ಸವವು ಭಕ್ತರ ಹೃದಯದಲ್ಲಿ ಭಕ್ತಿ, ಶ್ರದ್ಧೆ, ಸಂತೋಷವನ್ನು ತುಂಬುತ್ತದೆ. ಈ ಕ್ಷೇತ್ರವು ಕುಂದಾಪುರ ತಾಲೂಕಿನ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಜೀವನದಲ್ಲಿ ಅತಿ ಮಹತ್ವದ ಸ್ಥಾನವನ್ನು ಪಡೆದಿದೆ. ಕಾಳಾವರ ಕ್ಷೇತ್ರವನ್ನು ಎರಡನೆಯ ಸುಬ್ರಹ್ಮಣ್ಯವೆಂದೇ ಕರೆಯಲಾಗುತ್ತದೆ ಎಂಬುದು ಸ್ಥಳೀಯರ ನಂಬಿಕೆ. ಕುಕ್ಕೆಯಲ್ಲಿನ ಎಲ್ಲ ಧಾರ್ಮಿಕ ಕಾರ್ಯಗಳು ಇಲ್ಲಿ ಕೂಡ ನಡೆಯುತ್ತವೆ ಮತ್ತು ಸಮಾನ ಫಲವನ್ನು ನೀಡುತ್ತದೆ ಎಂಬುದು ಪ್ರಾಜ್ಞರ ನುಡಿ. ಕುಕ್ಕೆ ಮತ್ತು ಕಾಳಾವರ ಕ್ಷೇತ್ರಗಳ ನಡುವೆ ಹಲವಾರು ಸಾಮ್ಯತೆಗಳನ್ನು ಕಾಣಬಹುದು. ಎರಡೂ ಕಡೆಗಳಲ್ಲಿ ಸುತ್ತಲೂ ಆವರಿಸಿದ ನೀರಿನ ಸೆಲೆಗಳಿದ್ದು ಮೂಲ ಹುತ್ತಕ್ಕೆ ಸೇವೆಗಳು ನಡೆಯುತ್ತವೆ. ಕಾಳಾವರ ಕ್ಷೇತ್ರದ ಹುತ್ತವು ಬಾವಿಯಿಂದ ಮೇಲೆದ್ದು ಬಂದಿದ್ದು ಎಂಬುದು ಐತಿಹ್ಯ. ಕಾಳಾವರ ಎಂಬ ಹೆಸರು ಕಾಳಿಂಗನಿಂದಲೇ ಬಂದಿರಬೇಕು ಎಂಬುದು ಬಲ್ಲವರ ಅಭಿಪ್ರಾಯ. ಕಾಳ ಸಂಕಲನ ಆವರ ಅಂದರೆ ಕಾಳಿಂಗನಿಂದ ಆವೃತವಾದ ಎಂಬ ಅರ್ಥವನ್ನು ನೀಡುತ್ತದೆ.
ಈ ಕಾರಣದಿಂದ ಈ ಊರು ಕಾಳಿಂಗನಿಂದ ಕಾಳಾವರ ಆಗಿರಬೇಕು ಎಂಬುದು ಹಿರಿಯರ ನಂಬಿಕೆ. ದೇವಾಲಯದ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲದಿದ್ದರೂ ಕೆಲವೊಂದು ಆಡುನುಡಿ ಹಾಗೂ ಹಿರಿಯರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಈ ಲೇಖನವನ್ನು ಸೃಜಿಸಲಾಗಿದೆ. ಕಾಳಾವರ ಷಷ್ಠಿ ಅತ್ಯಂತ ಪ್ರಸಿದ್ಧವಾದ ಹಬ್ಬವಾಗಿದ್ದು ಭಕ್ತರು ದೂರದೂರಿನಿಂದ ಬಂದು ಈ ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಾರೆ. ಹಿಂದೆ ಈ ದೇಗುಲಕ್ಕೆ ಹೋಗುವ ಮಾರ್ಗ ತುಂಬಾ ಕಷ್ಟದಾಯಕವಾಗಿತ್ತು. ಕಾಡು ಮಾರ್ಗಗಳಲ್ಲಿ ನಡೆದು ಹೋಗಬೇಕಾಗುತ್ತಿತ್ತು. ಆದರೆ ಇತ್ತೀಚೆಗೆ ಇಲ್ಲಿನ ದಾರಿಯನ್ನು ಸುಗಮಗೊಳಿಸಲಾಗಿದೆ. ದೇಗುಲದ ಸಮಿತಿಯವರು ಅಷ್ಟಮಂಗಳಾಗಿ ಸ್ವರ್ಣಾರೂಢ ಪ್ರಶ್ನೆಯನ್ನು ಇಡುವ ಉದ್ದೇಶವನ್ನು ಹೊಂದಿದ್ದು ಜೀರ್ಣೋದ್ಧಾರದ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಹಲವಾರು ಕಾರ್ಯಗಳನ್ನು ಕೈಗೊಳ್ಳಲು ಯೋಜನೆ ಮಾಡಿದ್ದಾರೆ. ಈ ದೇಗುಲವು 2013ರಿಂದ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿದ್ದು ಮುಂದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ನಡೆಯಬೇಕಾಗಿದೆ. ಇಂಥ ಪ್ರಸಿದ್ಧ ಕ್ಷೇತ್ರ ಸಂಪೂರ್ಣ ಜೀರ್ಣೋದ್ಧಾರಗೊಂಡರೆ ಖಂಡಿತವಾಗಿಯೂ ಕುಕ್ಕೆಯ ಸಮಾನವಾಗುವುದರಲ್ಲಿ ಸಂಶಯವಿಲ್ಲ. ಸಹೃದಯಿಗಳ ಭಕ್ತರ ಸಹಕಾರ ದೊರೆತರೆ ದೇಗುಲ ನವರೂಪ ಪಡೆದು ಮುಂದೆ ಇದೊಂದು ಪ್ರಮುಖ ಯಾತ್ರಾ ಸ್ಥಳವಾಗುವುದರಲ್ಲಿ ಸಂದೇಹವಿಲ್ಲ. ಕಾಳಾವರ ಕ್ಷೇತ್ರದ ಮಹತ್ವವನ್ನು ತಿಳಿಯಲು ಸ್ಥಳೀಯರು ಹೇಳುವ ಕಥೆಗಳು, ಪುರಾಣೋಕ್ತ ನುಡಿಗಳು ಹಾಗೂ ಹಿರಿಯರ ಅನುಭವಗಳು ಸಾಕ್ಷಿಯಾಗಿವೆ. ಈ ಕ್ಷೇತ್ರದಲ್ಲಿ ಶ್ರೀ ಮಹಾಲಿಂಗೇಶ್ವರನ ಸಮೇತ ಶ್ರೀ ಕಾಳಿಂಗ ಸುಬ್ರಹ್ಮಣ್ಯನ ಕೃಪಾ ಕಟಾಕ್ಷವನ್ನು ಪಡೆಯಲು ಭಕ್ತರು ಬಂದು ಸೇವೆ ಸಲ್ಲಿಸುತ್ತಾರೆ. ಕಾಳಾವರ ಕ್ಷೇತ್ರದ ಪಾವಿತ್ರ್ಯವನ್ನು ಅನುಭವಿಸಲು, ಅದರ ಐತಿಹ್ಯವನ್ನು ಅರಿಯಲು ಹಾಗೂ ಅದರ ಧಾರ್ಮಿಕ ಮಹತ್ವವನ್ನು ತಿಳಿಯಲು ನೀವು ಕೂಡ ಒಮ್ಮೆ ಭೇಟಿ ನೀಡುವುದು ಅತ್ಯಂತ ಪುಣ್ಯಕರ. ಇಲ್ಲಿ ನಡೆಯುವ ಹಬ್ಬಗಳು, ವಿಶೇಷವಾಗಿ ಷಷ್ಠಿ, ಭಕ್ತರ ಮನಸ್ಸನ್ನು ಆನಂದದಿಂದ ತುಂಬುತ್ತವೆ. ದೇಗುಲದ ಸುತ್ತಮುತ್ತಲಿನ ಪ್ರಕೃತಿ, ಹಸಿರುಮಯ ವಾತಾವರಣ ಹಾಗೂ ನೀರಿನ ಆವರಣವು ಕ್ಷೇತ್ರದ ಪಾವಿತ್ರ್ಯವನ್ನು ಹೆಚ್ಚಿಸುತ್ತದೆ. ಕಾಳಾವರ ಕ್ಷೇತ್ರವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಅದು ಸ್ಥಳೀಯರ ಜೀವನದ ಭಾಗವಾಗಿದ್ದು ಅವರ ಸಂಸ್ಕೃತಿ, ನಂಬಿಕೆ ಹಾಗೂ ಪರಂಪರೆಯ ಪ್ರತಿಬಿಂಬವಾಗಿದೆ. ದೇಗುಲದ ಜೀರ್ಣೋದ್ಧಾರ ಕಾರ್ಯಗಳು ಪೂರ್ಣಗೊಂಡ ನಂತರ ಇದು ಕುಕ್ಕೆಯ ಸಮಾನವಾಗಿ ಭಕ್ತರ ಹೃದಯದಲ್ಲಿ ಸ್ಥಾನ ಪಡೆಯುವುದು ಖಚಿತ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.